ನಿಮಗೆ ಡಿ ಟ್ಯಾನ್ ವಿಡಿಯೋದಲ್ಲಿ ಡಾರ್ಕ್ ಸರ್ಕಲ್ ಹೇಗೆ ಕಮ್ಮಿ ಮಾಡೋದು ಅನ್ನೋ ಒಂದು ಟಿಪ್ ಕೂಡ ಸಿಕ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಡಿ ಟ್ಯಾನ್ ಸ್ಕಿನ್ ರುಟೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಡಿ ಟ್ಯಾನ್ ಸ್ಕಿನ್ ರುಟೀನಲ್ಲಿ ಏನೇನು ಸ್ಟೆಪ್ನ ನಾನು ಫಾಲೋ ಮಾಡ್ತಿದ್ದೀನಿ, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಲೂ ಡೀಟೇಲ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ತುಂಬ ಟ್ಯಾನ್ ಆಗಿದ್ದೆ ಅಂತ ಏನಾದ್ರು ಸ್ಕಿನ್ ಕನ್ಸರ್ನ್ಸ್ ಇದ್ದರೆ ಅವರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಯಾವಾಗಲೂ ಹೇಳ್ದಂಗೆ ಮೊದಲು ನಾವು ಯಾವುದೇ ಸ್ಕಿನ್ ರುಟೀನ್ ಫಾಲೋ ಮಾಡಬೇಕಂದ್ರೂ ನಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡಬೇಕು. ನಾನು ಇವತ್ತು ಫಾಕ್ಸ್ಟೇಲ್ ಅವರ ಫೇಸ್ ವಾಶ್ನ ಯೂಸ್ ಮಾಡಿ ನನ್ನ ಫೇಸ್ನ ವಾಶ್ ಮಾಡ್ಕೊಬರ್ತೀನಿ. ಇದು ಸೂಪರ್ ಗ್ಲೋ ಫೇಸ್ ವಾಶ್. ಇದು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನಾನು ಇದನ್ನು ಟ್ರಯಲ್ ಪ್ಯಾಕ್ ತರಿಸ್ಕೊಂಡಿದ್ದೆ ಆ್ಯಂಡ್ ಇಟ್ ಹ್ಯಾಸ್ ರಿಯಲಿ ವರ್ಕ್ಡ್ ಫಾರ್ ಮಿ ವೆರಿ ಗುಡ್. ಸೊ ನೀವು ಕೂಡ ಯಾವುದಾದ್ರೂ ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿ ನಿಮ್ಮ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಸೊ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡಿ ನನ್ನ ಫೇಸ್ನ ನೀಟಾಗಿ ಕ್ಲೆನ್ಸ್ ಬರ್ತೀನಿ. ನೀವು ನೋಡ್ಬೋದು, ನಾನು ಕ್ಲೀನಾಗಿ ನನ್ನ ಫೇಸ್ನ ವಾಶ್ ಬಂದೆ. ನಾಟ್ ಇವನ್ ಅ ಲಿಪ್ ಬಾಮ್ ಇಸ್ ದೇರ್ ಇನ್ ಮೈ ಫೇಸ್. ಬಟ್ ಇವಾಗ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡಿ ನಂತರ ನನ್ನ ಡಿ ಟ್ಯಾನ್ ಸ್ಕಿನ್ ರುಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಮೇಕ್ ಶ್ಯೂರ್ ನೀವು ನಿಮ್ಮ ಲಿಪ್ ಬಾಮಲ್ಲೂ ಕೂಡ SPF ಇರುವಂತಹ ಲಿಪ್ ಬಾಮ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ನೀವೆಲ್ಲೂ ಆಚೆ ಹೋಗಲಿಲ್ಲ ಅಂದರೆ ಇಟ್ ಇಸ್ ಫೈನ್. ಬಟ್ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ SPF ಇರೋ ಲಿಪ್ ಬಾಮ್ ಏನು ನೆಸೆಸರಿ ಇಲ್ಲ. ನೀವು ಬೆಳಗ್ಗೆ ಇವತ್ತು ಎಲ್ಲರೂ ಆಚೆ ಹೋಗ್ತಿದ್ರಾ, ಇಲ್ಲ ಆಚೆ ಹೋಗಲಿಲ್ಲ ಅಂದ್ರೂ ನಿಮ್ಮ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ SPF ಇರುವಂತಹ ಲಿಪ್ ಬಾಮ್ನೇ ಯೂಸ್ ಮಾಡಿ. ಬನ್ನಿ ಡಿ ಟ್ಯಾನ್ ರುಟೀನ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಫಾಕ್ಸ್ಟೇಲ್ ಅವರ ರೇಡಿಯಂಟ್ ಸ್ಕಿನ್ ರೇಡಿಯನ್ಸ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನೀವು ಹೇಳ್ಬೋದು. ಸೊ ನಾನು ಇದನ್ನು ನೀಟಾಗಿ ನನ್ನ ಫೇಸಿಗೆ ಅಪ್ಲೈ ಮಾಡ್ತೀನಿ. ಇದನ್ನು ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಈ ಥರ ಸ್ಟಿಕ್ಕು ಕೂಡ ಅವೈಲೇಬಲ್ ಇದೆ. ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಸಿ ಇಟ್ ರಿಯಲಿ ಸ್ಮೆಲ್ಸ್ ವೆರಿ ಗುಡ್. ತುಂಬ ರಿಫ್ರೆಶಿಂಗ್ ಆಗಿದೆ. ಆ್ಯಂಡ್ ವೆನ್ ಯು ಅಪ್ಲೈ ಇಟ್ ಆನ್ ಯುವರ್ ಸ್ಕಿನ್ ಆಲ್ಸೋ ಅದು ತುಂಬ ಫ್ರೆಶ್ನೆಸ್ ಅನಿಸುತ್ತೆ, ತುಂಬ ಫ್ರೆಶ್ ಅನಿಸುತ್ತೆ ನಿಮಗೆ. ಸೊ ಲೆಟ್ ಅಸ್ ಬಿಗಿನ್. ನೀವು ಈ ಥರ ನೀಟಾಗಿ ನಿಮ್ಮ ಕಂಪ್ಲೀಟ್ ಫೇಸ್ ಆ್ಯಂಡ್ ನೆಕ್ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿ. ನೀವು ಇದನ್ನ ಒಂದು ಥಿನ್ ಪೇಸ್ಟೇ ಅಪ್ಲೈ ಮಾಡ್ಬೋದು. ತುಂಬ ತಿಕ್ಕಾಗೂ ಕೂಡ ಅಪ್ಲೈ ಮಾಡೋ ನೆಸೆಸರಿ ಏನಿಲ್ಲ. ಆ್ಯಂಡ್ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಅದು ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಇದರಲ್ಲಿ ಮಿಂಟ್ ಇರೋದ್ರಿಂದ, ಆ ಮಿಂಟಿ ಫ್ರ್ಯಾಗ್ನೆನ್ಸ್ ಇರೋದ್ರಿಂದ ನಿಮಗೆ ತುಂಬ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಟೆಕ್ಸ್ಚರ್ ಕೂಡ ನೀವು ಅಪ್ಲೈ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಆಗಿದೆ. ತುಂಬ ಬಟರಿ ಟೆಕ್ಸ್ಚರ್ ಅಂತ ಏನಂತೀವಿ, ನಿಮಗೆ ಆ ಥರ ಟೆಕ್ಸ್ಚರ್ ಇದೆ. ಸೊ ನಿಮಗೆ ಅಪ್ಲೈ ಮಾಡಿ ಡ್ರ್ಯಾಗ್ ಮಾಡಬೇಕಾದ್ರೂ ಏನೂ ಪ್ರಾಬ್ಲಮ್ ಅನಿಸಲ್ಲ. ನೀಟಾಗಿ ನಿಮ್ಮ ಸ್ಕಿನ್ ಎಲ್ಲ ಕಡೆನೂ ನೀಟಾಗಿ ಇದು ಬ್ಲೆಂಡ್ ಆಗುತ್ತೆ. ಈ ಡಿ ಟ್ಯಾನ್ ರುಟೀನ ನೀವು ಮಂತ್ಲಿ ಒನ್ಸ್ ಫಾಲೋ ಮಾಡ್ಬೋದು. ಬಿಕಾಸ್ ಸಿನ್ಸ್ ನಾನು ಆಚೆ ಕಡೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ನ, ಆಚೆ ಕಡೆ ಇರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋದ್ರಿಂದ ನಾನು ಎವ್ರಿ ವೀಕ್ ಯೂಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡಲ್ಲ. ಎವ್ರಿ ಮಂತ್ ಒನ್ಸ್ ನೀವು ಈ ಥರ ಯೂಸ್ ಮಾಡ್ಬೋದು. ಬಟ್ ಯಾವ್ದಾದ್ರು ಹೋಮ್ ರೆಮಿಡಿ, ನಾನು ಡಿ ಟ್ಯಾನ್ಗೆ ಎಷ್ಟೊಂದು ಹೋಮ್ ರೆಮಿಡಿ ಕೂಡ ನಿಮಗೆ ಹೇಳಿದ್ದೀನಿ ನನ್ನ ಚಾನಲಲ್ಲಿ, ನೀವು ಚೆಕ್ ಮಾಡ್ಬೋದು. ಹೋಮ್ ರೆಮಿಡಿನ ನೀವು ಎವ್ರಿ ವೀಕ್ ಫಾಲೋ ಮಾಡ್ಬೋದು. ಈ ಥರ ಆಚೆ ಕಡೆ ಇರೋಂಥ ಪ್ರಾಡಕ್ಟ್ಸ್ನ ನಾವು ಮಂತ್ಲಿ ಒನ್ಸ್ ಡಿ ಟ್ಯಾನ್ಗಾಗಲಿ ಇಲ್ಲ ಯಾವುದೇ ರೀತಿಯಾದ ಸ್ಕಿನ್ ಕೇರಿಗಾಗಲಿ ಯೂಸ್ ಮಾಡ್ಬೋದು. ಎವ್ರಿ ವೀಕ್ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಅಪ್ಲೈ ಮಾಡಿದ ನಂತರ 10 to 15 ಮಿನಿಟ್ಸ್ ಇದನ್ನು ಡ್ರೈ ಆಗೋದಕ್ಕೆ ಬಿಡೋಣ. ಅಲ್ಲಿವರೆಗೂ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಹಂಗ್ರಿ. ಸೊ ಲೆಟ್ ಮೀ ಹ್ಯಾವ್ ದೀಸ್ ಕ್ಯಾರೆಟ್ಸ್. ಸೊ ಹೊಟ್ಟೆ ಹಸಿತಿತ್ತು, ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಡ್ರೈ ಆಗೋವರೆಗೂ ಲೆಟ್ ಮೀ ಹ್ಯಾವ್ ಮೈ ಕ್ಯಾರೆಟ್ಸ್.
ನನ್ನ ಕ್ಯಾರೆಟ್ ಕೂಡ ಖಾಲಿ ಆಯಿತು ಆ್ಯಂಡ್ 10 ಮಿನಿಟ್ಸ್ ಕೂಡ ಆಯಿತು. ಸೊ ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಲೂಕ್ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ನ ಮಾಡಿ, ನಾರ್ಮಲ್ ವಾಟರ್ಗಿಂತ ಲೂಕ್ ವಾರ್ಮ್ ವಾಟರಲ್ಲಿ ನೀವು ಫೇಸ್ ವಾಶ್ನ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಕ್ಯಾರೆಟ್ನ ಯಾಕೆ ನಾವು ತಿಂತೀವಿ ಅಂತ ನಿಮಗೆಲ್ರಿಗೂ ಗೊತ್ತು. ನಾವು ಎವ್ರಿಡೇ ಕ್ಯಾರೆಟ್ನ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಡಾರ್ಕ್ ಸರ್ಕಲ್ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಓಕೆ, ಬನ್ನಿ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಯಾವ ರೀತಿ ಫೇಸ್ ವಾಶ್ ಮಾಡಿದ ನಂತರ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನೀವು ನೋಡ್ಬೋದು ನಾನು ಫೇಸ್ ವಾಶ್ ಬಂದಮೇಲೆ ನನ್ನ ಮುಖ ಎಷ್ಟು ಬ್ರೈಟ್ ಆಗಿದೆ ಅಂತ. ಫೇಸ್ ವಾಶ್ ಬಂದಿದ ನಂತರ ನಿಮ್ಮ ಫೇಸ್ ಟವಲ್ ಯೂಸ್ ಮಾಡಿ ವೈಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಮಾಸ್ಕ್ನ ಅಪ್ಲೈ ಮಾಡಿದ ನಂತರ ನಮ್ಮ ಮುಖನ ಹಾಗೆ ಬಿಡಬೇಕಾ ಇಲ್ಲ ಏನಾದ್ರು ಅಪ್ಲೈ ಮಾಡಬೇಕಾ ಅನ್ನೋ ಕ್ವೆಶನ್ಸ್ ನಿಮಗಿರ್ಬೋದು. ಅದಕ್ಕೆ ಆನ್ಸರ್ ಇಲ್ಲಿದೆ. ಸೊ ಇವಾಗ ನಿಮ್ಮ ಫೇಸ್ ಮಾಸ್ಕ್ ಅಪ್ಲೈ ಮಾಡಿದ ನಂತರ ನಾವು ನಮ್ಮ ನಾರ್ಮಲ್ ಸ್ಕಿನ್ ಕೇರ್ ರುಟೀನ ಫಾಲೋ ಮಾಡಬೇಕು. ನಾನಿಲ್ಲಿ ನನ್ನ ಸ್ಕಿನ್ ಕೇರ್ ರುಟೀನ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಇಲ್ಲಿ ಫಾಕ್ಸ್ ಜೇಲ್ ಅವರ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡ್ಕೊಂಡ ನಂತರ ಲೈಟಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ನಾವು ಟೋನರ್ನ ರಬ್ ಮಾಡಬಾರ್ದು. ಡೀಟೇಲ್ಡ್ ವಿಡಿಯೋ ಯಾವ ರೀತಿ ಟೋನರ್ನ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಟೋನರ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಆ ವಿಡಿಯೋನ ಹೋಗಿ ನೋಡ್ಬೋದು. ಸೊ ಟೋನರ್ನ ಅಪ್ಲೈ ಮಾಡಿಕೊಂಡು ಟ್ಯಾಪ್ ಮಾಡಿ ಅದನ್ನು ಡ್ರೈ ಆಗೋದಕ್ಕೆ ಬಿಡಿ. ನೀವು ನೋಡ್ಬೋದು ನಾನು ಟೋನರ್ನ ಅಪ್ಲೈ ಮಾಡಿದ ನಂತರ ನನ್ನ ಮುಖ ಯಾವ ರೀತಿ ಗ್ಲಾಸಿ ಲುಕ್ ಅಂತ ಹೇಳ್ಬೋದು, ಇಲ್ಲ ಗ್ಲೋಯಿಂಗ್ ಸ್ಕಿನ್ ನನಗೆ ಸಿಕ್ಕಿದೆ ಅಂತ ನೀವು ನೋಡ್ಬೋದು. ನಂತರ ನಾನಿಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ಫಾಕ್ಸ್ ಜೆಲ್ ಅವರ ಮಾಯಿಶ್ಚರೈಸರ್. ನೀವು ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ನೆಕ್ನ ಮರಿಬೇಡಿ, ನೆಕ್ಗೂ ಕೂಡ ಅಪ್ಲೈ ಮಾಡಿ. ನೀವು ಏನಾದರೂ ಈ ಸ್ಕಿನ್ ಕೇರ್ನ ಬೆಳಗ್ಗೆ ಮಾಡಿದರೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ನಾನು ಇವಾಗ ಆಲ್ರೆಡಿ 7 PM ಆಗೋಗಿದೆ. ಸೊ ಇವಾಗ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲ್ಲ. ಇದು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನು. ಇವತ್ತಿಗೆ ಇದೇ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಆಗುತ್ತೆ. ನೋಡಿದ್ರಲ್ಲ ನನ್ನ ಮುಖ ಮುಂಚೆ ಹೇಗಿತ್ತು, ಇವಾಗ ಯಾವ ರೀತಿ ಗ್ಲೋ ಆಗಿರ್ಬೋದು, ಇಲ್ಲ ಹೈಡ್ರೇಷನ್ ಆಗಿರ್ಬೋದು, ಮಾಯಿಶ್ಚರೈಸೇಷನ್ ಆಗಿರ್ಬೋದು, ಯಾವ ರೀತಿ ನನ್ನ ಮುಖದಲ್ಲಿ ಸಿಕ್ಕಿದೆ ಅಂತ ಹೇಳಿ. ನೀವು ಕೂಡ ಇದೇ ಥರ ಡಿ-ಟ್ಯಾನ್ ಸ್ಕಿನ್ ರೊಟೀನ್ನ ಫಾಲೋ ಮಾಡಿ ನಿಮ್ಮ ಟ್ಯಾನ್, ತುಂಬ ಹಳೆ ಟ್ಯಾನ್ ಆಗಿದ್ರೂ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗುತ್ತೆ. ಇದನ್ನ ನಾನು ನಿಮಗೆ ಮಂತ್ಲಿ ಒನ್ಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾವ್ದಾದ್ರು ಹೋಮ್ ರೆಮಿಡಿ ಇದ್ದರೆ ಅಷ್ಟೇ ನೀವು ಎವ್ರಿ ವೀಕ್ ಫಾಲೋ ಮಾಡ್ಬೋದು. ಬಟ್ ಈ ಥರ ನೀವು ಆಚೆ ಕಡೆ ಇರುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಟ್ಯಾನ್ ರಿಮೂವ್ ಮಾಡ್ತಿದ್ದೀರಾ ಅಂದರೆ ಇಟ್ ಈಸ್ ಆಲ್ವೇಸ್ ಗುಡ್. ನೀವು ಮಂತ್ಲಿ ಒನ್ಸಲ್ಲಿ ಈ ಥರ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. Thank you for watching the video.